ನನಗೆ ಮೊನ್ನೆ ಕನ್ಸಲ್ಲಿ ಬಂದಿದ್ದು ಅಶೋಕಣ್ಣ ಬಗ್ಗೆ ಸೆಷನಲ್ಲಿ ಹೇಳಿದೆ, ಇನ್ನೊಂದು ನಿಂತೋಯ್ತು. ಆ ಕನ್ಸಲ್ಲಿ ಇನ್ನೊಂದು ಏನು ಬಂದಿತ್ತು ಅಂದರೆ ಸರ್, ಯತ್ನಾಳವರು ವಿಜೇಂದ್ರ ಅವರು ದೇವ್ರನ್ನ ವರ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇವ್ರು ಯತ್ನಾಳವ್ರು ಏನು ಮಾಡ್ತಾರೆ, ಏನಾದರೂ ಮಾಡಿ BJP ಅವ್ರು ವಾಪಸ್ ಕರ್ಕೊಂಡ್ಬಿಡ್ಬೇಕು, ನೆಕ್ಸ್ಟ್ ಟೈಮು ಏನಾದರೂ ಒಂದು ಕಿತ್ತೋಗಿರೋ ಪೋರ್ಟ್ಫೋಲಿಯೋ ಕೊಡಬೇಕು ಅಂತ ಒಂದು ಕನಸು ಬರುತ್ತೆ ಅವ್ರಿಗೆ. ಆಗ ಯತ್ನಾಳವ್ರು ಏನು ಮಾಡ್ತಾರೆ, ಹೋಗ್ಬಿಟ್ಟು ಒಂದು ಮರದ ಕೆಳಗಡೆ ತಪಸ್ಸು ಕೂತ್ಕೊತಾರೆ, ದೇವ್ರನ್ನ ತಪಸ್ಸು ಮಾಡ್ತಾರೆ. ಬಟ್ ಅವ್ರಿಗೆ ಏಕಾಗ್ರತೆ ಕುದುರಲ್ಲ. ಸ್ಟಾರ್ಟಿಂಗು ಕಣ್ಣು ಮುಚ್ಕೊಂಡ್ರೆ ಬರೀ ವಿಜೇಂದ್ರ 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 ಅಂತ ರೀಸೌಂಡ್ ಹೊಡಿತಾ ಇರುತ್ತೆ. ಆದರೂ ನಿಗ್ರಹ ಮಾಡಿಕೊಂಡು ತಪಸ್ಸು ಕೂತ್ಕೊತಾರೆ. ಇದು ಯಾರೋ ಕೆಲವರೆಲ್ಲ ಫೋನ್ ಮಾಡಿ ವಿಜೇಂದ್ರನಾಗ ಹೇಳ್ತಾರೆ, ವಿಜೇಂದ್ರ ಎಲ್ಲಿದ್ಯಪ್ಪ, ಯತ್ನಾಳ್ ತಪಸ್ಸು ಕೂತ್ಬಿಟ್ಟಿದ್ದಾನೆ, ಎಲ್ಲಾದರೂ ಪಾರ್ಟಿ ಗಿರ್ಟಿಗೆ ವಾಪಸ್ ಬಂದುಬಿಟ್ಟಾನೋ, ನೀನು ಹುಷಾರಾಗಿ ಹೋಗಿ ನೀನು ತಪಸ್ಸು ಮಾಡಿದ್ರೆ ವಿಜೇಂದ್ರ ಅವ್ರು ಅದೇ ಹೋಗಿ ಆ ಮರದ ಮೇಲೆ ಕೂತ್ಕೊತಾರೆ. ದೇವ್ರ ಮೇಲೆಯಿಂದ ಕೆಳಗೆ ಬರುವಾಗ ಯತ್ನಾಳವ್ರಿಗಿಂತ ಮುಂಚೆ ನನ್ನನ್ನು ಮೀಟ್ ಮಾಡಲಿ ಅಂತ ವಿಜೇಂದ್ರ ಅವ್ರು ಮರದ ಮೇಲೆ ಕೂತ್ಕೊತಾರೆ. ಇಬ್ಬರು ಡೀಪ್ ತಪಸ್ಸು ಮಾಡ್ತಾರೆ. ದೇವ್ರ ಮೇಲಿಂದ ಕೆಳಗೆ ಇಳಿದು ಬರ್ತಾನೆ. ವಿಜೇಂದ್ರ ಅವ್ರಿಗೆ ನಂಬಿಕೆ ಇರುತ್ತೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ಕಡೆಗೂ ವಿಜೇಂದ್ರ ಅವ್ರು ಅನ್ಕೊಂತಾರೆ, ನಾನು DCM ಕ್ಲೈಮ್ ಮಾಡೋಣ. ಯತ್ನಾಳ್ ಅವ್ರು ಅನ್ಕೊಂತಾರೆ, ಅವ್ನು DCM ಕೇಳಿರ್ತಾನೆ, ನಾನು ಹಂಗಾದ್ರೆ CM ಕೇಳೋಣ ಅಂತ ಅವ್ರ ಮನಸ್ಸಲ್ಲಿ ಹಂಗಿರುತ್ತೆ. ವಿಜೇಂದ್ರನ ಸ್ವಲ್ಪ ಬ್ರಿಲಿಯಂಟ್ ಅಲ್ವಾ, ಛೋಟಾ ಸಿಗ್ನೇಚರ್ಸ್ ಎಲ್ಲ ಹಾಕಿ ಅವ್ರಿಗೆ ಭಾಳ ಬುದ್ಧಿವಂತಿಕೆ ಇದೆ. ಅವ್ರು ದೇವ್ರನ್ನ ಕೇಳ್ಕೊತಾರೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ವಿಜೇಂದ್ರ ಅವ್ರು ದೇವ್ರನ್ನ ಕೇಳ್ತಾರೆ, ದೇವ್ರೆ ನನಗೊಂದು ಕಣ್ಣು ಚುಚ್ಚಾಕು ಅಂತ. ದೇವ್ರು ಒಂದು ಕಣ್ಣು ಚುಚ್ಚಾಕ್ತಾರೆ. ಕೆಳಗಡೆ ಯತ್ನಾಳ್ ಹತ್ರ ಹೋಗ್ತಾರೆ ದೇವರು. ಈಗ ಯತ್ನಾಳ್ಗೆ ಡೌಟು, ವಿಜೇಂದ್ರ ಏನು ಕೇಳ್ತಾನೋ ಡಬಲ್ ಕೇಳಬೇಕು ಅಂತ. ವಿಜೇಂದ್ರ ಏನು ಕೊಟ್ಟೋ ನನಗೆ ಡಬಲ್ ಕೊಡು ಅಂತ ಕೇಳ್ತಾರೆ ಯತ್ನಾಳು. ದೇವ್ರು ಯತ್ನಾಳ್ಗೆ ಎರಡೂ ಕಣ್ಣು ಚುಚ್ಚಾಕಿದ್ರು. ಈ ವಿಜೇಂದ್ರ ಯತ್ನಾಳ್ ಬದುಕಿದು. ಅವ್ರಿಗೆ ಒಂದು ಕಣ್ಣಿಲ್ಲ, ಇವ್ರಿಗೆ ಎರಡೂ ಕಣ್ಣಿಲ್ಲ. ಇದು ಯತ್ನಾಳ್ ಸಾಹೇಬ್ರೆ, ಕತೆ ಚೆನ್ನಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ. ನನಗೆ ಮೊನ್ನೆ ಕನ್ಸಲ್ಲಿ ಬಂದಿದ್ದು ಅಶೋಕಣ್ಣ ಬಗ್ಗೆ ಸೆಷನಲ್ಲಿ ಹೇಳಿದೆ, ಇನ್ನೊಂದು ನಿಂತೋಯ್ತು. ಆ ಕನ್ಸಲ್ಲಿ ಇನ್ನೊಂದು ಏನು ಬಂದಿತ್ತು ಅಂದರೆ ಸರ್, ಯತ್ನಾಳವರು ವಿಜೇಂದ್ರ ಅವರು ದೇವ್ರನ್ನ ವರ ಕೇಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಇವ್ರು ಯತ್ನಾಳವ್ರು ಏನು ಮಾಡ್ತಾರೆ, ಏನಾದರೂ ಮಾಡಿ BJP ಅವ್ರು ವಾಪಸ್ ಕರ್ಕೊಂಡ್ಬಿಡ್ಬೇಕು, ನೆಕ್ಸ್ಟ್ ಟೈಮು ಏನಾದರೂ ಒಂದು ಕಿತ್ತೋಗಿರೋ ಪೋರ್ಟ್ಫೋಲಿಯೋ ಕೊಡಬೇಕು ಅಂತ ಒಂದು ಕನಸು ಬರುತ್ತೆ ಅವ್ರಿಗೆ. ಆಗ ಯತ್ನಾಳವ್ರು ಏನು ಮಾಡ್ತಾರೆ, ಹೋಗ್ಬಿಟ್ಟು ಒಂದು ಮರದ ಕೆಳಗಡೆ ತಪಸ್ಸು ಕೂತ್ಕೊತಾರೆ, ದೇವ್ರನ್ನ ತಪಸ್ಸು ಮಾಡ್ತಾರೆ. ಬಟ್ ಅವ್ರಿಗೆ ಏಕಾಗ್ರತೆ ಕುದುರಲ್ಲ. ಸ್ಟಾರ್ಟಿಂಗು ಕಣ್ಣು ಮುಚ್ಕೊಂಡ್ರೆ ಬರೀ ವಿಜೇಂದ್ರ 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 ಅಂತ ರೀಸೌಂಡ್ ಹೊಡಿತಾ ಇರುತ್ತೆ. ಆದರೂ ನಿಗ್ರಹ ಮಾಡಿಕೊಂಡು ತಪಸ್ಸು ಕೂತ್ಕೊತಾರೆ. ಇದು ಯಾರೋ ಕೆಲವರೆಲ್ಲ ಫೋನ್ ಮಾಡಿ ವಿಜೇಂದ್ರನಾಗ ಹೇಳ್ತಾರೆ, ವಿಜೇಂದ್ರ ಎಲ್ಲಿದ್ಯಪ್ಪ, ಯತ್ನಾಳ್ ತಪಸ್ಸು ಕೂತ್ಬಿಟ್ಟಿದ್ದಾನೆ, ಎಲ್ಲಾದರೂ ಪಾರ್ಟಿ ಗಿರ್ಟಿಗೆ ವಾಪಸ್ ಬಂದುಬಿಟ್ಟಾನೋ, ನೀನು ಹುಷಾರಾಗಿ ಹೋಗಿ ನೀನು ತಪಸ್ಸು ಮಾಡಿದ್ರೆ ವಿಜೇಂದ್ರ ಅವ್ರು ಅದೇ ಹೋಗಿ ಆ ಮರದ ಮೇಲೆ ಕೂತ್ಕೊತಾರೆ. ದೇವ್ರ ಮೇಲೆಯಿಂದ ಕೆಳಗೆ ಬರುವಾಗ ಯತ್ನಾಳವ್ರಿಗಿಂತ ಮುಂಚೆ ನನ್ನನ್ನು ಮೀಟ್ ಮಾಡಲಿ ಅಂತ ವಿಜೇಂದ್ರ ಅವ್ರು ಮರದ ಮೇಲೆ ಕೂತ್ಕೊತಾರೆ. ಇಬ್ಬರು ಡೀಪ್ ತಪಸ್ಸು ಮಾಡ್ತಾರೆ. ದೇವ್ರ ಮೇಲಿಂದ ಕೆಳಗೆ ಇಳಿದು ಬರ್ತಾನೆ. ವಿಜೇಂದ್ರ ಅವ್ರಿಗೆ ನಂಬಿಕೆ ಇರುತ್ತೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ಕಡೆಗೂ ವಿಜೇಂದ್ರ ಅವ್ರು ಅನ್ಕೊಂತಾರೆ, ನಾನು DCM ಕ್ಲೈಮ್ ಮಾಡೋಣ. ಯತ್ನಾಳ್ ಅವ್ರು ಅನ್ಕೊಂತಾರೆ, ಅವ್ನು DCM ಕೇಳಿರ್ತಾನೆ, ನಾನು ಹಂಗಾದ್ರೆ CM ಕೇಳೋಣ ಅಂತ ಅವ್ರ ಮನಸ್ಸಲ್ಲಿ ಹಂಗಿರುತ್ತೆ. ವಿಜೇಂದ್ರನ ಸ್ವಲ್ಪ ಬ್ರಿಲಿಯಂಟ್ ಅಲ್ವಾ, ಛೋಟಾ ಸಿಗ್ನೇಚರ್ಸ್ ಎಲ್ಲ ಹಾಕಿ ಅವ್ರಿಗೆ ಭಾಳ ಬುದ್ಧಿವಂತಿಕೆ ಇದೆ. ಅವ್ರು ದೇವ್ರನ್ನ ಕೇಳ್ಕೊತಾರೆ, ನಾನು ಏನು ಕೇಳಿದ್ರು ಯತ್ನಾಳ್ ಡಬಲ್ ಕೇಳ್ತಾನೆ ಅಂತ. ವಿಜೇಂದ್ರ ಅವ್ರು ದೇವ್ರನ್ನ ಕೇಳ್ತಾರೆ, ದೇವ್ರೆ ನನಗೊಂದು ಕಣ್ಣು ಚುಚ್ಚಾಕು ಅಂತ. ದೇವರು ಒಂದು ಕಣ್ಣು ಚುಚ್ಚಾಕ್ತಾರೆ. ಕೆಳಗಡೆ ಯತ್ನಾಳ್ ಹತ್ರ ಹೋಗ್ತಾರೆ ದೇವರು. ಈಗ ಯತ್ನಾಳ್ಗೆ ಡೌಟು, ವಿಜೇಂದ್ರ ಏನು ಕೇಳ್ತಾನೋ ಡಬಲ್ ಕೇಳಬೇಕು ಅಂತ. ವಿಜೇಂದ್ರ ಏನು ಕೊಟ್ಟೋ ನನಗೆ ಡಬಲ್ ಕೊಡು ಅಂತ ಕೇಳ್ತಾರೆ ಯತ್ನಾಳು. ದೇವ್ರು ಯತ್ನಾಳ್ಗೆ ಎರಡೂ ಕಣ್ಣು ಚುಚ್ಚಾಕಿದ್ರು. ಈ ವಿಜೇಂದ್ರ ಯತ್ನಾಳ್ ಬದುಕಿದು. ಅವ್ರಿಗೆ ಒಂದು ಕಣ್ಣಿಲ್ಲ, ಇವ್ರಿಗೆ ಎರಡೂ ಕಣ್ಣಿಲ್ಲ. ಇದು ಯತ್ನಾಳ್ ಸಾಹೇಬ್ರೆ, ಕತೆ ಚೆನ್ನಾಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಸರ್.